ಈಗ 2 ಮ್ಯಾಚ್ ಹೊಡೆದಿದ್ದಾರೆ. ಪಾಲ್ಗಾಮ ಅಪತಿದ್ದಾಳಿಯಿಂದ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು 2 ಮ್ಯಾಚ್ ಆಡ್ಬೇಕಾದ್ರೂ ಹ್ಯಾಂಡ್ ಶೇಕ್ ಕೊಡದೇ ಅವರಿಗೆ ಚೆನ್ನಾಗಿ ಒರೆಸಿದ್ದಾರೆ. 2 ಮ್ಯಾಚು ಹೊಡೆದಿದ್ದಾರೆ. ಮತ್ತು ನಮ್ಮ ಈ ಸಲ ಇಂಡಿಯಾದಲ್ಲಿ ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ, ಫೀಲ್ಡಿಂಗು ಫುಲ್ಲು ಆಲ್ರೌಂಡ್ ಎಲ್ಲ ಚೆನ್ನಾಗಿದೆ. ಈ ಬಾರಿನೂ ಅಷ್ಟೇ, ಇವತ್ತು ಅಷ್ಟೇ. ಈಗ 8 ಗಂಟೆಗೆ ಮ್ಯಾಚ್ ಆಗುತ್ತೆ, ಫೈನಲ್ ಮ್ಯಾಚು. ಅವ್ರು ಬಂದಿರೋದೇ ದುರದೃಷ್ಟ, ಆದರೂ ಬಂದಿದ್ದಾರೆ ನಮ್ಮ ವಿರುದ್ಧವಾಗಿ. ಬರಲಿ, ಇವತ್ತು ಹ್ಯಾಂಡ್ ಶೇಕ್ ಕೊಡದೇ ಅವರಿಗೆ ಚೆನ್ನಾಗಿ ಹೊಡೆದು ಈ ಬಾರಿಯ ಕಪ್ಪು ನಮ್ಮದೇ, ಇಂಡಿಯಾದೇ. ಜೈ ಹಿಂದ್. ಹಲವು ವರ್ಷಗಳ ನಂತರ ಇಂಡಿಯಾ ಮತ್ತು ಪಾಕಿಸ್ತಾನ ಫೈನಲಿಗೆ ಬಂದಿದೆ ಏಷ್ಯಾ ಕಪ್ಪಲ್ಲಿ. ಸಮಯ ರಾತ್ರಿ 8 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನಾವು ಪಾಕಿಸ್ತಾನ ಸೋಲ್ಬೇಕು, ಭಾರತ ಗೆಲ್ಲಬೇಕು ಅಂತ ಒಂದು ಪ್ರಾರ್ಥನೆ ಇಟ್ಟಿದ್ದೇವೆ ದೇವರಲ್ಲಿ. ಎಲ್ಲ ನಮ್ಮ ಭಾರತೀಯರು ರಾತ್ರಿ 8 ಗಂಟೆಗೆ ಸರಿಯಾದ ಸಮಯದಲ್ಲಿ ಮ್ಯಾಚನ್ನು ನೋಡಿ ಜೈ ಹಿಂದ್, ಜೈ ಇಂಡಿಯಾ. ಪಾಕಿಸ್ತಾನ ಮ್ಯಾಚ್ ಆಗ್ತದೆ, ಸೊ ಏನು ಅನಿಸುತ್ತೆ? ಇವತ್ತು ಇಂಡಿಯಾ ಪಾಕಿಸ್ತಾನ ನಮ್ಮ ಭಾರತ ಟೀಮು ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಇವತ್ತು ವಿನ್ ಆಗಲೇಬೇಕು. ಹಾಗೆ ಅಭಿಷೇಕ್ ಶರ್ಮಾ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ. ಹಾಗೆ ಹಾರ್ದಿಕ್ ಪಾಂಡ್ಯ ಕೂಡ ಬೌಲಿಂಗಲ್ಲೂ ಚೆನ್ನಾಗಿದ್ದಾರೆ, ಬ್ಯಾಟಿಂಗಲ್ಲೂ ಚೆನ್ನಾಗಿದ್ದಾರೆ. ಹಾಗೆ ಹರ್ಷದೀಪ್ ಇವತ್ತು ಒಳ್ಳೆ ಬೌಲಿಂಗ್ ಮಾಡಿದರೆ ಇವತ್ತು ವಿನ್ ಆಗೋ ಸಾಧ್ಯತೆ ತುಂಬ ಇದೆ. ಇಂದು ಸಂಜೆ 8 ಗಂಟೆಗೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇರುತ್ತದೆ. ಅದಕ್ಕೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನಾವು ನೋಡ್ತಾ ಇರ್ತೀವಿ. ಆ ಮ್ಯಾಚ್ ಇರೋ ಸಂದರ್ಭದಲ್ಲಿ ನಾವೆಲ್ಲ ಒಂದು ಒಳ್ಳೆಯ ಭಾವನೆಯಿಂದ ನೋಡ್ತಾ ಇರ್ತೀವಿ ಮ್ಯಾಚನ್ನು. ಅದಕ್ಕೆ ನಾವು ಇಂಡಿಯಾ ಈ ಮ್ಯಾಚನ್ನು ಗೆದ್ದು ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಮತ್ತು ಪಾಕಿಸ್ತಾನ ಮ್ಯಾಚ್ ಆಗ್ತದೆ, ನೀವು ಅಭಿಮಾನಿಯಾಗಿ ಏನು ಅನಿಸುತ್ತೆ? ಇವತ್ತು ಭಾರತ ಮತ್ತು ಪಾಕಿಸ್ತಾನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಏನಿದೆ, ಅವ್ರ ವಿರುದ್ಧ ನಮ್ಮ ತಂಡ ಒಂದು ಮಿಂಚಿನ ವೇಗದಲ್ಲಿ ಆಟಾಡಿ ಇವತ್ತು ಗೆದ್ದು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಅದೇ ರೀತಿ ಅಭಿಷೇಕ್ ಶರ್ಮಾ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೂರ್ಯಕುಮಾರ್ ನಾಯಕತ್ವದಲ್ಲಿ ಒಳ್ಳೆಯ ಒಂದು ತಂಡ ಕಟ್ಟಿದ್ದಾರೆ. ಗಂಭೀರ್ ಅವರ ಕೋಚ್ ಆಗಿ ಅವರ ನೇತೃತ್ವದಲ್ಲಿ ಒಳ್ಳೆಯ ಟೀಮ್ ಇದೆ. ಇವತ್ತು ನಮ್ಮ ಸಾಂಪ್ರದಾಯಿಕ ಎದುರಾಳಿ ಅವರಿಗೆ ಒಳ್ಳೆಯ ಒಂದು ತಕ್ಕ ಉತ್ತರ ಕೊಡ್ತಾರೆ ಅನ್ನೋದೊಂದು ವಿಶ್ವಾಸ ಇದೆ. ಹಾಗೆ ಹಲವು ವರ್ಷಗಳ ನಂತರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ಎದುರು ಪಾಕಿಸ್ತಾನ ಬಂದೇ ಇಲ್ಲ, ಭಾರತದ ಎದುರು ಫೈನಲ್ಗೆ ಬಂದೇ ಇಲ್ಲ. ಈ ಸರಿ ಅವರು ಬಂದಿದ್ದಾರೆ, ಅವ್ರನ್ನ ಹೊಡೆದು ಮನೆ ಕಳಿಸ್ತಾರೆ ಅನ್ನೋದೊಂದು ವಿಶ್ವಾಸ ನಮಗೆ ಇದೆ. ಜೈ ಹಿಂದ್, ಜೈ ಭಾರತ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.